ಮೊದಲನೇ ಪ್ರಶ್ನೆ, ಕಮಲವು ಯಾವ ಯಾವ ದೇಶದ ರಾಷ್ಟ್ರೀಯ ಹೂವಾಗಿದೆ? ಆಪ್ಷನ್ಗಳು: ಎ ಭಾರತ ಮತ್ತು ಪಾಕಿಸ್ತಾನ, ಬಿ ಭಾರತ ಮತ್ತು ವಿಯೆಟ್ನಾಂ, ಸಿ ಭಾರತ ಮತ್ತು ಶ್ರೀಲಂಕಾ, ಡಿ ಅಮೆರಿಕ ಮತ್ತು ಚೀನಾ. ಸರಿಯಾದ ಉತ್ತರ ಆಪ್ಷನ್ ಬಿ, ಭಾರತ ಮತ್ತು ವಿಯೆಟ್ನಾಂನ ರಾಷ್ಟ್ರೀಯ ಹೂವಾಗಿದೆ. ಎರಡನೇ ಪ್ರಶ್ನೆ, ಹುಲಿಯು ಯಾವ ಯಾವ ದೇಶದ ರಾಷ್ಟ್ರೀಯ ಪ್ರಾಣಿಯಾಗಿದೆ? ಆಪ್ಷನ್ಗಳು: ಎ ಭಾರತ ಮತ್ತು ಬಾಂಗ್ಲಾ, ಬಿ ಭಾರತ ಮತ್ತು ಫ್ರಾನ್ಸ್, ಸಿ ಬಾಂಗ್ಲಾ ಮತ್ತು ಶ್ರೀಲಂಕಾ, ಡಿ ಈಜಿಪ್ಟ್ ಮತ್ತು ಚೀನಾ. ಸರಿಯಾದ ಉತ್ತರ ಆಪ್ಷನ್ ಎ, ಭಾರತ ಮತ್ತು ಬಾಂಗ್ಲಾದೇಶದ ರಾಷ್ಟ್ರೀಯ ಪ್ರಾಣಿಯಾಗಿದೆ. ಮೂರನೇ ಪ್ರಶ್ನೆ, ಆಲದ ಮರವು ಯಾವ ಯಾವ ದೇಶದ ರಾಷ್ಟ್ರೀಯ ಮರವಾಗಿದೆ? ಆಪ್ಷನ್ಗಳು: ಎ ಅಮೆರಿಕ ಮತ್ತು ಚೀನಾ, ಬಿ ಭಾರತ, ಸಿ ಶ್ರೀಲಂಕಾ ಮತ್ತು ಕೊರಿಯಾ, ಡಿ ಮಾಲ್ಡೀವ್ಸ್ ಮತ್ತು ಚೀನಾ. ಸರಿಯಾದ ಉತ್ತರ ಭಾರತಕ್ಕೆ ಮಾತ್ರ ಆಲದ ಮರವು ರಾಷ್ಟ್ರೀಯ ಮರವಾಗಿದೆ. ನಾಲ್ಕನೇ ಪ್ರಶ್ನೆ, ನಾಗರಹಾವು ಯಾವ ಯಾವ ದೇಶದ ರಾಷ್ಟ್ರೀಯ ಸರೀಸೃಪವಾಗಿದೆ? ಆಪ್ಷನ್ಗಳು: ಎ ಭಾರತ ಮತ್ತು ನೇಪಾಳ, ಬಿ ಭಾರತ ಇಂಡೋನೇಷ್ಯಾ, ಸಿ ಫ್ರಾನ್ಸ್ ಮತ್ತು ಬ್ರೆಜಿಲ್, ಡಿ ಥೈಲ್ಯಾಂಡ್ ಮತ್ತು ಚೀನಾ. ಸರಿಯಾದ ಉತ್ತರ ಆಪ್ಷನ್ ಬಿ, ಭಾರತ ಮತ್ತು ಇಂಡೋನೇಷ್ಯಾದ ರಾಷ್ಟ್ರೀಯ ಸರೀಸೃಪವಾಗಿದೆ. ಐದನೇ ಪ್ರಶ್ನೆ, ಡಾಲ್ಫಿನ್ ಯಾವ ಯಾವ ದೇಶದ ರಾಷ್ಟ್ರೀಯ ಜಲಚರ ಪ್ರಾಣಿಯಾಗಿದೆ? ಆಪ್ಷನ್ಗಳು: ಎ ಭಾರತ ಮತ್ತು ಮಾಲ್ಡೀವ್ಸ್, ಬಿ ಭಾರತ ಮತ್ತು ಶ್ರೀಲಂಕಾ, ಸಿ ನೇಪಾಳ ಮತ್ತು ಭಾರತ, ಡಿ ಭಾರತ ಮತ್ತು ಪಾಕಿಸ್ತಾನ. ಸರಿಯಾದ ಉತ್ತರ ಆಪ್ಷನ್ ಡಿ, ಭಾರತ ಮತ್ತು ಪಾಕಿಸ್ತಾನದ ಜಲಚರ ಪ್ರಾಣಿಯಾಗಿದೆ. ಆರನೇ ಪ್ರಶ್ನೆ, ನವಿಲು ಯಾವ ಯಾವ ದೇಶದ ರಾಷ್ಟ್ರೀಯ ಪಕ್ಷಿಯಾಗಿದೆ? ಆಪ್ಷನ್ಗಳು: ಎ ಭಾರತ ಮತ್ತು ಆಫ್ರಿಕಾ, ಬಿ ಭಾರತ ಮತ್ತು ಕೆನಡಾ, ಸಿ ಮಯನ್ಮಾರ್ ಮತ್ತು ಭಾರತ, ಡಿ ಭಾರತ ಮತ್ತು ಪಾಕಿಸ್ತಾನ. ಸರಿಯಾದ ಉತ್ತರ ಆಪ್ಷನ್ ಸಿ, ಮಯನ್ಮಾರ್ ಮತ್ತು ಭಾರತದ ರಾಷ್ಟ್ರೀಯ ಪಕ್ಷಿಯಾಗಿದೆ. ಏಳನೇ ಪ್ರಶ್ನೆ, ಮಾವಿನ ಹಣ್ಣು ಯಾವ ಯಾವ ದೇಶದ ರಾಷ್ಟ್ರೀಯ ಹಣ್ಣಾಗಿದೆ? ಆಪ್ಷನ್ಗಳು: ಎ ಭಾರತ ಮತ್ತು ಫಿಲಿಪೈನ್ಸ್, ಬಿ ಭಾರತ ಮತ್ತು ಬಾಂಗ್ಲಾ, ಸಿ ಜರ್ಮನಿ ಮತ್ತು ಭಾರತ, ಡಿ ಭಾರತ ಮತ್ತು ಗ್ರೀಸ್. ಸರಿಯಾದ ಉತ್ತರ ಆಪ್ಷನ್ ಎ, ಭಾರತ ಮತ್ತು ಫಿಲಿಪೈನ್ಸ್ನ ರಾಷ್ಟ್ರೀಯ ಹಣ್ಣಾಗಿದೆ. ಎಂಟನೇ ಪ್ರಶ್ನೆ, ಕುಂಬಳಕಾಯಿ ಯಾವ ದೇಶದ ರಾಷ್ಟ್ರೀಯ ತರಕಾರಿಯಾಗಿದೆ? ಆಪ್ಷನ್ಗಳು: ಎ ಭಾರತ, ಬಿ ಬಾಂಗ್ಲಾ, ಸಿ ಜರ್ಮನಿ, ಡಿ ಗ್ರೀಕ್. ಸರಿಯಾದ ಉತ್ತರ ಆಪ್ಷನ್ ಎ, ಭಾರತದ ರಾಷ್ಟ್ರೀಯ ತರಕಾರಿ ಕುಂಬಳಕಾಯಿ ಆಗಿದೆ. ಒಂಬತ್ತನೇ ಪ್ರಶ್ನೆ, ಮೊದಲನೇ ಬೌದ್ಧ ಸಮ್ಮೇಳನವು ಎಲ್ಲಿ ನಡೆಯಿತು? ಆಪ್ಷನ್ಗಳು: ಎ ರಾಜಗೃಹ, ಬಿ ವೈಶಾಲಿ, ಸಿ ಪಾಟಲಿಪುತ್ರ, ಡಿ ಕನೌಜ್. ಸರಿಯಾದ ಉತ್ತರ ಆಪ್ಷನ್ ಎ, ರಾಜಗೃಹದಲ್ಲಿ ಮೊದಲನೇ ಬೌದ್ಧ ಸಮ್ಮೇಳನ ನಡೆಯಿತು. ಹತ್ತನೇ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಬೆಳೆಯುವ ಆಹಾರ ಧಾನ್ಯ ಯಾವುದು? ಆಪ್ಷನ್ಗಳು: ಎ ಗೋಧಿ, ಬಿ ರಾಗಿ, ಸಿ ಜೋಳ, ಡಿ ಅಕ್ಕಿ. ಸರಿಯಾದ ಉತ್ತರ ಆಪ್ಷನ್ ಡಿ, ಅಕ್ಕಿಯನ್ನು ಹೆಚ್ಚಾಗಿ ಬೆಳೆಯುತ್ತಾರೆ. 11ನೇ ಪ್ರಶ್ನೆ, ಅತಿ ಹೆಚ್ಚು ಕಾರುಗಳನ್ನು ಹೊಂದಿರುವ ದೇಶ ಯಾವುದು? ಆಪ್ಷನ್ಗಳು: ಎ ಅಮೆರಿಕ, ಬಿ ಚೀನಾ, ಸಿ ಭಾರತ, ಡಿ ಜರ್ಮನಿ. ಸರಿಯಾದ ಉತ್ತರ ಆಪ್ಷನ್ ಬಿ, ಚೀನಾದಲ್ಲಿ ಅತಿ ಹೆಚ್ಚು ಕಾರುಗಳನ್ನು ಹೊಂದಿದ್ದಾರೆ. 12ನೇ ಪ್ರಶ್ನೆ, ಯಾವ ಯಾವ ದೇಶವು ಗಂಗಾ ನದಿಯ ರಾಷ್ಟ್ರೀಯ ನದಿಯನ್ನಾಗಿ ಹೊಂದಿದೆ? ಆಪ್ಷನ್ಗಳು: ಎ ಭಾರತ ಮತ್ತು ಬಾಂಗ್ಲಾ, ಬಿ ಭಾರತ ಮಾತ್ರ, ಸಿ ಭಾರತ ಮತ್ತು ನೇಪಾಳ, ಡಿ ಭಾರತ ಮತ್ತು ಶ್ರೀಲಂಕಾ. ಸರಿಯಾದ ಉತ್ತರ ಆಪ್ಷನ್ ಬಿ, ಭಾರತ ಮಾತ್ರ ರಾಷ್ಟ್ರೀಯ ನದಿಯಾಗಿ ಗಂಗಾ ನದಿಯನ್ನು ಹೊಂದಿದೆ. 13ನೇ ಪ್ರಶ್ನೆ, ಭಾರತದಲ್ಲಿ ಯಾವ ನದಿಯ ನೀರು ಅತ್ಯಂತ ಶುದ್ಧವಾಗಿದೆ? ಆಪ್ಷನ್ಗಳು: ಎ ಗಂಗಾ ನದಿ, ಬಿ ಕಾವೇರಿ ನದಿ, ಸಿ ತಾಕಿ ನದಿ, ಡಿ ದಾಮೋದರ್ ನದಿ. ಸರಿಯಾದ ಉತ್ತರ ಆಪ್ಷನ್ ಸಿ, ತಾಕಿ ನದಿಯು ಅತ್ಯಂತ ಶುದ್ಧವಾದ ನೀರನ್ನು ಹೊಂದಿದೆ. 14ನೇ ಪ್ರಶ್ನೆ, ಮೈಸೂರಿನಲ್ಲಿ ಒಟ್ಟು ಎಷ್ಟು ಅರಮನೆಗಳಿವೆ? ಆಪ್ಷನ್ಗಳು: ಎ 2, ಬಿ 4, ಸಿ 6, ಡಿ 7. ಸರಿಯಾದ ಉತ್ತರ ಆಪ್ಷನ್ ಡಿ, 7 ಅರಮನೆಗಳನ್ನು ಹೊಂದಿದೆ. 15ನೇ ಪ್ರಶ್ನೆ, ನೋಕಿಯಾ ಯಾವ ದೇಶದ ಕಂಪನಿ? ಆಪ್ಷನ್ಗಳು: ಎ ಇಂಗ್ಲೆಂಡ್, ಬಿ ಫಿಲಿಪೈನ್ಸ್, ಸಿ ಐಸ್ಲ್ಯಾಂಡ್, ಡಿ ಥೈಲ್ಯಾಂಡ್.
ಸರಿಯಾದ ಉತ್ತರ ಆಪ್ಷನ್ ಬಿ, ಫಿನ್ಲ್ಯಾಂಡ್ನ ಕಂಪನಿಯಾಗಿದೆ. 16ನೇ ಪ್ರಶ್ನೆ, ಅಯೋಧ್ಯೆ ರಾಮ ಮಂದಿರ ನಿರ್ಮಾಣವಾಗಲು ಎಷ್ಟು ವರ್ಷ ತೆಗೆದುಕೊಂಡಿತು? ಆಪ್ಷನ್ಗಳು: ಎ 3 ವರ್ಷ, ಬಿ 2 ವರ್ಷ, ಸಿ 5 ವರ್ಷ, ಡಿ 6 ವರ್ಷ. ಸರಿಯಾದ ಉತ್ತರ ಆಪ್ಷನ್ ಸಿ, 5 ವರ್ಷ ತೆಗೆದುಕೊಂಡಿತು. ಇಷ್ಟು GKಗೆ ಸಂಬಂಧಿಸಿದ ಪ್ರಶ್ನೋತ್ತರಗಳು. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.